ಶ್ರೀರಾಮಕೃಷ್ಣ ವಚನವೇದ 41 ರಾಮಚಂದ್ರ ದತ್ತನ ಮನೆಯಲ್ಲಿ 23ನೇ ಮೇ 1885 ಜ್ಯೇಷ್ಠ ಶುಕ್ಲ ದಶಮಿ ಶನಿವಾರ. ಪರಮಹಂಸರು ರಾಮಚಂದ್ರ ದತ್ತನ ಮನೆಯ ನೆಲದ ಅಂತಸ್ತಿನಲ್ಲಿರುವ ಬೈಠಕ್ಖಾನೆಯಲ್ಲಿ ಕುಳಿತುಕೊಂಡು ಭಕ್ತರೊಡನೆ ಆನಂದದಿಂದ ಮಾತುಕತೆಗಳನ್ನಾಡುತ್ತಿದ್ದಾರೆ. ಅವರ ಮುಂದುಗಡೆ ಮಹಿಮಚರಣ, ಪಕ್ಕದಲ್ಲಿ ಮಾಸ್ಟರ್ ಕುಳಿತುಕೊಂಡಿದ್ದಾರೆ. ಅವರ ಸುತ್ತಮುತ್ತಲೂ ಪಲ್ಟು, ಭವನಾಥ, ನಿತ್ಯಗೋಪಾಲ, ಹರಮೋಹನ ಮತ್ತು ಇನ್ನೂ ಕೆಲವು ಭಕ್ತರು ಕುಳಿತಿದ್ದಾರೆ. ಸಮಯ ಆಗ ಸಾಯಂಕಾಲ 5. ಪರಮಹಂಸರು ಭಕ್ತರ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ಇನ್ನೂ ಚಿಕ್ಕ ನರೇನ ಬರಲಿಲ್ಲವೇನು? ಕೆಲವು ನಿಮಿಷಗಳಾದ ನಂತರ ಚಿಕ್ಕ ನರೇನ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡ. ಶ್ರೀರಾಮಕೃಷ್ಣರು, ಅವನು ಬರಲಿಲ್ಲವೇನು ಮಾಸ್ಟರ್? ಯಾರು? ಶ್ರೀರಾಮಕೃಷ್ಣರು, ಕಿಶೋರಿ ಗಿರೀಶ ಘೋಷ ಬರುವುದಿಲ್ಲವೇನು? ನರೇಂದ್ರನ ಸಮಾಚಾರವೇನು? ಕೆಲವು ನಿಮಿಷಗಳಾದ ನಂತರ ನರೇಂದ್ರ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿದ. ಶ್ರೀರಾಮಕೃಷ್ಣರು ಭಕ್ತರಿಗೆ, ಕೇದಾರ ಇಲ್ಲಿ ಇದ್ದಿದ್ದರೆ ಬಹಳ ಚೆನ್ನಾಗಿತ್ತು. ಗಿರೀಶನಿಗೂ ಆತನಿಗೂ ಒಳ್ಳೆ ಹೊಂದಿಕೆ. ನಗುತ್ತಾ ಮಹಿಮಚರಣನಿಗೆ, ಆತನೂ ಹಾಗೆ ಹೇಳುತ್ತಾನೆ. ಕೊಠಡಿಯಲ್ಲಿ ಕೀರ್ತನೆ ನಡೆಯುವ ಹಾಗೆ ರಾಮ ವ್ಯವಸ್ಥೆ ಮಾಡಿದ್ದಾನೆ. ಕೀರ್ತನಕಾರ ಅಂಜಲಿಬದ್ಧನಾಗಿ ಪರಮಹಂಸರಿಗೆ ತಿಳಿಸಿದ. ತಾವು ಅಪ್ಪಣೆ ಕೊಡಿಸುವುದಾದರೆ ಕೀರ್ತನೆ ಆರಂಭ ಮಾಡುತ್ತೇನೆ. ಪರಮಹಂಸರು ಸ್ವಲ್ಪ ನೀರನ್ನು ಕುಡಿದ ನಂತರ ತಮ್ಮ ಮಸಾಲೆ ಚೀಲದಿಂದ ಕಿಂಚಿತ್ ಮಸಾಲೆಯನ್ನು ತೆಗೆದುಕೊಂಡರು. ಅನಂತರ ಮಾಸ್ಟರಿಗೆ ಆ ಚೀಲವನ್ನು ಕಟ್ಟಿಡುವಂತೆ ಹೇಳಿದರು. ಕೀರ್ತನೆ ನಡೆಯುತ್ತಿದೆ. ಮೃದಂಗದ ಶಬ್ದವನ್ನು ಕೇಳಿ ಪರಮಹಂಸರು ಭಾವಾವಿಷ್ಟರಾಗಿದ್ದಾರೆ. ಪೀಠಿಕೆಯನ್ನು ಕೇಳುತ್ತಾ ಇದ್ದ ಹಾಗೆ ಅವರು ಗಾಢ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಹತ್ತಿರವೇ ಕುಳಿತಿದ್ದ ನಿತ್ಯಗೋಪಾಲನ ತೊಡೆಯ ಮೇಲೆ ತಮ್ಮ ಕಾಲನ್ನು ನೀಡಿಬಿಟ್ಟಿದ್ದಾರೆ. ನಿತ್ಯಗೋಪಾಲನೂ ಭಾವೋನ್ಮತ್ತನಾಗಿ ಅಳುತ್ತಿದ್ದಾನೆ. ಭಕ್ತರೆಲ್ಲರೂ ಆಶ್ಚರ್ಯಚಕಿತರಾಗಿ ನೆಟ್ಟ ದೃಷ್ಟಿಯಿಂದ ಪರಮಹಂಸರ ಸಮಾಧ್ಯವಸ್ಥೆಯನ್ನು ನೋಡುತ್ತಿದ್ದಾರೆ. ಪರಮಹಂಸರು ಕಿಂಚಿತ್ ಪ್ರಕೃತಿಸ್ಥರಾಗಿ ಮಾತಾಡುತ್ತಿದ್ದಾರೆ. ಅವರು ಹೇಳುತ್ತಿದ್ದಾರೆ, ನಿತ್ಯದಿಂದ ಲೀಲೆಗೆ, ಲೀಲೆಯಿಂದ ನಿತ್ಯಕ್ಕೆ. ನಿತ್ಯಗೋಪಾಲನಿಗೆ ನಿನ್ನ ಆದರ್ಶ ಯಾವುದು? ನಿತ್ಯಗೋಪಾಲ ವಿನಯದಿಂದ. ಎರಡೂ ಒಳ್ಳೆಯದೇ. ಶ್ರೀರಾಮಕೃಷ್ಣರು ತಮ್ಮ ಕಣ್ಣನ್ನು ಮುಚ್ಚಿ, ಇದು ಸತ್ಯವೇ? ಕಣ್ಣನ್ನು ಮುಚ್ಚಿದಾಗ ಮಾತ್ರ ಭಗವಂತ ಇರುತ್ತಾನೆ, ತೆರೆದಾಗ ಇಲ್ಲ ಅಂದರೇನು? ಯಾರದು ನಿತ್ಯವೋ ಆತನದೇ ಲೀಲೆ, ಯಾರದು ಲೀಲೆಯೋ ಆತನದೇ ನಿತ್ಯ. ಮಹಿಮಚರಣನಿಗೆ, ನೋಡು, ನಿನಗೆ ಒಂದು ವಿಷಯ ತಿಳಿಸಬೇಕು ಅಂತ ಇದ್ದೇನೆ. ಮಹಿಮಚರಣ, ಮಹಾಶಯರೇ, ಎರಡೂ ಆತನ ಇಚ್ಛೆಗೆ ಅನುಸಾರವಾದುವೆ. ಶ್ರೀರಾಮಕೃಷ್ಣರು, ಕೆಲವರು ಮನೆಯ 7ನೆಯ ಅಂತಸ್ತಿನವರೆಗೆ ಹತ್ತಿಬಿಡಬಲ್ಲರು, ಆದರೆ ಕೆಳಗೆ ಇಳಿಯಲಾರರು. ಆದರೆ ಕೆಲವರು ಅಲ್ಲಿಯವರೆಗೆ ಹತ್ತಿದ ನಂತರ ಇಚ್ಛೆ ಬಂದಾಗ ಕೆಳಗಿನ ಅಂತಸ್ತುಗಳಿಗೆ ಬಂದು ಹೋಗಿ ಮಾಡಬಲ್ಲರು. ಉದ್ಧವ ಗೋಪಿಯರಿಗೆ ಹೇಳಿದ, ನೀವು ಯಾರನ್ನು ಕೃಷ್ಣ ಅಂತ ಕರೆಯುತ್ತೀರೋ ಆತ ಸರ್ವಭೂತಗಳಲ್ಲಿಯೂ ಅಂತರ್ಯಾಮಿಯಾಗಿ ಇದ್ದಾನೆ, ಆತನೇ ಜೀವಜಗತ್ತೂ ಆಗಿದ್ದಾನೆ ಅಂತ. ಅದಕ್ಕಾಗಿಯೇ ನಾನು ಹೇಳುವುದು, ಕಣ್ಣು ಮುಚ್ಚಿಕೊಂಡಿರುವಾಗ ಮಾತ್ರ ಆತನ ಧ್ಯಾನ ಸಾಧ್ಯ, ತೆರೆದಾಗ ಇಲ್ಲ ಅಂತಲೇನು? ಮಹಿಮಚರಣ, ನನ್ನದೊಂದು ಪ್ರಶ್ನೆ. ಭಕ್ತನಿಗೆ ಒಂದಲ್ಲ ಒಂದು ದಿನ ನಿರ್ವಾಣ ಬೇಕಾಗುತ್ತದೆ ಅಲ್ಲವೇ? ಶ್ರೀರಾಮಕೃಷ್ಣರು, ಆತನಿಗೆ ನಿರ್ವಾಣ ಬೇಕೇ ಬೇಕಾಗುತ್ತದೆ ಎಂಬ ನಿಯಮ ಏನಿಲ್ಲ. ನಿತ್ಯ ಕೃಷ್ಣನಿದ್ದಾನೆ, ಆತನೊಡನೆ ನಿತ್ಯ ಭಕ್ತರೂ ಇದ್ದಾರೆ ಅಂತ ಕೆಲವರ ಅಭಿಮತ. ಆತ ಚಿನ್ಮಯ ಶ್ಯಾಮ, ಆತನದು ಚಿನ್ಮಯ ಭಾವ ಅಂತ. ಚಂದ್ರನೊಡನೆಯೇ ನಕ್ಷತ್ರಗಳೂ ಇರುವಂತೆ ನಿತ್ಯ ಕೃಷ್ಣನೊಡನೆ ನಿತ್ಯ ಭಕ್ತರೂ ಇದ್ದಾರೆ. ನೀನೇ ಹೇಳುತ್ತೀಯೇ, ಒಳಗೂ ಹೊರಗೂ ಆತನ ಕಾಣದ ಈ ಜಪತಪದಿಂದೇನು ಅಂತ. ನಾನು ನಿನಗಾಗಲೇ ತಿಳಿಸಿದ್ದೇನೆ, ವಿಷ್ಣುವಿನ ಅಂಶದಿಂದ ಜನ್ಮವೆತ್ತಿರುವವರ ಹೃದಯವನ್ನು ಭಕ್ತಿ ಸಮೂಲಾಗ್ರವಾಗಿ ಬಿಟ್ಟು ಹೋಗದು ಅಂತ. ನಾನು ಒಮ್ಮೆ ಒಬ್ಬ ಜ್ಞಾನಿಯ ಕೈಗೆ ಸಿಕ್ಕಿಬಿದ್ದೆ. ಆತನು ನನಗೆ 11 ತಿಂಗಳ ಕಾಲ
ವೇದಾಂತ ಶ್ರವಣ ಮಾಡಿಸಿದ. ಆದರೂ ಭಕ್ತಿಯ ಬೀಜ ಮಾತ್ರ ನನ್ನ ಹೃದಯವನ್ನು ಬಿಟ್ಟು ಹೋಗಲಿಲ್ಲ. ನನ್ನ ಮನಸ್ಸನ್ನು ಯಾವ ಕಡೆಗೆ ಒಯ್ದರೂ ಅದು ಮತ್ತೆ ಮತ್ತೆ ಭಗವತಿಯ ಪಾದಪದ್ಮಗಳ ಕಡೆಗೆ ಓಡಿ ಓಡಿ ಬರುತ್ತಿತ್ತು. ನಾನು ಭಗವತಿಯ ಸಂಬಂಧವಾಗಿ ಹಾಡಿದಾಗಲೆಲ್ಲ ಆತ ಪ್ರೇಮಾಶ್ರವನ್ನು ಸುರಿಸುತ್ತಾ ಹೇಳುತ್ತಿದ್ದ, ಏನಿದು ಅಂತ. ನೋಡಿ, ಆತ ಬಹಳ ಉಚ್ಚಮಟ್ಟದ ಜ್ಞಾನಿ. ಆದರೂ ಅತ್ತು ಬಿಡುತ್ತಿದ್ದನಲ್ಲ ಚಿಕ್ಕ ನರೇನ ಮೊದಲಾದವರಿಗೆ. ಅಲೇಕ ಎಂಬ ಬಳ್ಳಿಯ ರಸವನ್ನು ಕುಡಿದರೆ ಅದು ಹೊಟ್ಟೆಯಲ್ಲಿ ಗಿಡವಾಗಿ ಬೆಳೆಯುತ್ತದೆ ಎಂಬ ನಾಣ್ಣುಡಿಯನ್ನು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. ಒಮ್ಮೆ ಭಕ್ತಿಯ ಬೀಜ ಹೃದಯಕ್ಕೆ ಬಿತ್ತು ಎಂದರೆ ಅದು ಫಲಕಾರಿ ಆಗಲೇಬೇಕು. ಕ್ರಮೇಣ ಅದು ಮರವಾಗಿ ಬೆಳೆದು ಹೂ ಬಿಟ್ಟು ಫಲ ಕೊಡುತ್ತದೆ. ನೀನು ಯಥೇಚ್ಛವಾಗಿ ಜ್ಞಾನ ವಿಚಾರದಲ್ಲಿ ತೊಡಗಬಹುದು, ಆದರೆ ನಿನ್ನ ಆಂತರ್ಯದಲ್ಲಿ ಭಕ್ತಿಯ ಬೀಜ ಇರುವುದಾದರೆ ಮತ್ತೆ ಮತ್ತೆ ನಿನ್ನ ಮನಸ್ಸು ಹರಿಯ ಪಾದಪದ್ಮಗಳ ಕಡೆಗೆ ಓಡಿ ಓಡಿ ಬಂದುಬಿಡುತ್ತದೆ. ಭಕ್ತರು ಪರಮಹಂಸರ ಬಾಯಿಂದ ಬಂದುದನ್ನೆಲ್ಲ ಕಿವಿಗೊಟ್ಟು ಕೇಳಿದರು. ಶ್ರೀರಾಮಕೃಷ್ಣರು ನಗುತ್ತಾ ನಗುತ್ತಾ ಮಹಿಮಚರಣನನ್ನು, ನಿನಗೆ ಅತ್ಯಂತವಾಗಿ ರುಚಿಸುವುದು ಯಾವುದು ಅಂತ ಕೇಳುತ್ತಿದ್ದಾರೆ. ಮಹಿಮಚರಣ ನಗುತ್ತಾ, ಬೇರೆ ಯಾವುದೂ ಇಲ್ಲ, ಮಾವಿನ ಹಣ್ಣು ಮಾತ್ರ ಚೆನ್ನಾಗಿ ರುಚಿಸುತ್ತದೆ. ಶ್ರೀರಾಮಕೃಷ್ಣರು ನಗುತ್ತಾ, ಎಲ್ಲವನ್ನೂ ನೀನು ಒಬ್ಬನೇ ತಿಂದು ಬಿಡುವೆಯೋ ಅಥವಾ ಉಳಿದವರಿಗೂ ಹಂಚಿ ತಿನ್ನುವೆಯೋ? ಮಹಿಮಚರಣ ನಗುತ್ತಾ, ಎಲ್ಲರಿಗೂ ಹಂಚಿ ತಿನ್ನಬೇಕು ಎಂಬ ಆಕಾಂಕ್ಷೆ ಅಷ್ಟೊಂದೇನಿಲ್ಲ, ಒಬ್ಬನೇ ಎಲ್ಲವನ್ನೂ ತಿಂದುಬಿಟ್ಟರೂ ತಿಂದುಬಿಟ್ಟೆ. ಶ್ರೀರಾಮಕೃಷ್ಣರು, ನನ್ನ ಮನೋಭಾವ ಏನು ಗೊತ್ತೇ? ನಾನು ನಿತ್ಯ ಲೀಲೆ ಎರಡನ್ನೂ ಸ್ವೀಕರಿಸುತ್ತೇನೆ. ಕಣ್ಣು ತೆರೆದು ನೋಡಿದರೆ ಭಗವಂತ ಹಾರಿ ಹೋಗಿ ಬಿಡುತ್ತಾನೆ ಅಂತಲೇನು? ಆತನ ಸಾಕ್ಷಾತ್ಕಾರ ದೊರೆತ ನಂತರ ಗೊತ್ತಾಗುತ್ತದೆ ಆತನೇ ಸ್ವರಾಟನೂ ಹೌದು ವಿರಾಟನೂ ಹೌದು ಅಂತ. ಆತನೇ ಅಖಂಡ ಸಚ್ಚಿದಾನಂದನೂ ಆಗಿದ್ದಾನೆ, ಮತ್ತು ಆತನೇ ಜೀವಜಗತ್ತೂ ಆಗಿದ್ದಾನೆ. ಬರೀ ಶಾಸ್ತ್ರಾಧ್ಯಯನವೇ ಸಾಕಾಗದು, ಸಾಧನೆಯನ್ನೂ ಮಾಡಬೇಕು. ವಿದ್ಯಾಸಾಗರನ ಆಂತರ್ಯವನ್ನು ಒಳಹೊಕ್ಕು ನೋಡಿದೆ. ಆತ ದೊಡ್ಡ ವಿದ್ವಾಂಸನೇನೋ ಆಗಿದ್ದ, ಆದರೆ ತನ್ನ ಆಂತರ್ಯದಲ್ಲಿ ಏನಿದೆ ಎಂಬುದನ್ನು ಅರಿತುಕೊಂಡಿರಲಿಲ್ಲ. ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸುವುದರಲ್ಲಿ ಉತ್ಸಾಹಭರಿತನಾಗಿದ್ದ. ಭಗವದಾನಂದದ ಆಸ್ವಾದನೆ ಆತನಿಗೆ ದೊರೆತಿರಲಿಲ್ಲ. ಬರೀ ಪಾಂಡಿತ್ಯದಿಂದಲೇ ಆಗುವುದೇನು? ಶಾಸ್ತ್ರಗಳ ಅನುಷ್ಠಾನವೆಲ್ಲಿ? ಪಂಚಾಂಗದಲ್ಲಿ ಬರೆದಿದೆ 20 ಕೊಳಗ ಮಳೆ ಆಗುತ್ತದೆ ಅಂತ, ಆದರೆ ಅದರ ಪುಟಗಳನ್ನು ಹಿಂಡಿ ನೋಡಿತು ಅಂದರೆ ಒಂದು ತೊಟ್ಟು ನೀರು ಕೆಳಕ್ಕೆ ಬೀಳದು. ಮಹಿಮಚರಣ, ಸಂಸಾರಿಗಳಿಗೆ ಅನೇಕ ಕೆಲಸ ಕಾರ್ಯಗಳು, ಸಾಧನೆಗೆ ಸಮಯ ಎಲ್ಲಿ? ಶ್ರೀರಾಮಕೃಷ್ಣರು, ಹಾಗೇಕೆ ಹೇಳುತ್ತೀಯೇ? ಈ ಜಗತ್ತು ಸ್ವಪ್ನವತ್ ಅಂತ ನೀನೇ ಹೇಳುತ್ತೀಯಲ್ಲ. ತಮಗೆ ತಡೆಯಾಗಿ ಸಮುದ್ರ ನಿಂತಿರುವುದನ್ನು ನೋಡಿ ಲಕ್ಷ್ಮಣ ಕುಪಿತನಾಗಿ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದು ರಾಮನಿಗೆ ಹೇಳಿದ, ಈ ಸಮುದ್ರ ನಮ್ಮನ್ನು ಲಂಕೆಗೆ ಬಿಟ್ಟು ಕೊಡುತ್ತಿಲ್ಲ, ನಾನು ವರುಣನನ್ನು ಕೊಂದೇ ಹಾಕಿಬಿಡುತ್ತೇನೆ. ರಾಮ ಆತನಿಗೆ ಬುದ್ಧಿವಾದವಿತ್ತ. ಹೇ ಲಕ್ಷ್ಮಣ, ನಿನ್ನ ದೃಷ್ಟಿಗೆ ಗೋಚರವಾಗುತ್ತಿರುವುದೆಲ್ಲ ಸ್ವಪ್ನವತ್ ಅನಿತ್ಯ, ಸಮುದ್ರವೂ ಅನಿತ್ಯ, ನಿನ್ನ ಕೋಪವೂ ಅನಿತ್ಯ. ಮಿಥ್ಯವನ್ನು ಮಿಥ್ಯದ ಮೂಲಕ ಕೊಂದು ಹಾಕುವುದು ಮಿಥ್ಯವೇ. ಮಹಿಮಚರಣ ಸುಮ್ಮನೆ ಕುಳಿತುಕೊಂಡ. ಆತನಿಗೆ ಅನೇಕ ಕೆಲಸ ಕಾರ್ಯಗಳು. ಪರೋಪಕಾರಾರ್ಥವಾಗಿ ಒಂದು ಹೊಸ ಸ್ಕೂಲನ್ನು ತೆರೆದಿದ್ದಾನೆ. ಶ್ರೀರಾಮಕೃಷ್ಣರು ಮಹಿಮಚರಣನಿಗೆ, ಒಮ್ಮೆ ಶಂಭು ಮಲ್ಲಿಕ ನನಗೆ ಹೇಳಿದ, ನನ್ನಲ್ಲಿರುವ ಹಣವನ್ನು ಸತ್ಕಾರ್ಯಗಳಿಗೆ ಉಪಯೋಗಿಸಬೇಕೆಂದು ಸಂಕಲ್ಪಿಸಿದ್ದೇನೆ. ಸ್ಕೂಲು, ಡಿಸ್ಪೆನ್ಸರಿ, ರಸ್ತೆ, ಸ್ನಾನಘಟ್ಟ ಇವೇ ಮೊದಲಾದವುಗಳನ್ನು ನಿರ್ಮಿಸಬೇಕೆಂದಿದ್ದೇನೆ. ನಾನು ಹೇಳಿದೆ, ನೀನು ಈ ಕಾರ್ಯಗಳನ್ನೆಲ್ಲ ನಿಷ್ಕಾಮ ಭಾವನೆಯಿಂದ ಮಾಡುವುದಾದರೇನೋ ಅದು ಬಹಳ ಒಳ್ಳೆಯದೇ, ಆದರೆ ಹಾಗೆ ಮಾಡುವುದು ಬಹಳ ಕಷ್ಟ. ಯಾವ ಕಡೆಯಿಂದಲೋ ಕಾಮನೆ ನಮ್ಮ ಹೃದಯವನ್ನು ಹೊಕ್ಕು ಬಿಡುತ್ತದೆ.
ನಿನಗೊಂದು ಪ್ರಶ್ನೆ ಹಾಕಬೇಕೆಂದಿದ್ದೇನೆ. ಒಂದು ಪಕ್ಷ ನಿನ್ನ ಎದುರು ಭಗವಂತ ಬಂದು ನಿಂತರೆ ಆತನನ್ನು ಕೆಲವು ಸ್ಕೂಲು, ಡಿಸ್ಪೆನ್ಸರಿ, ಆಸ್ಪತ್ರೆ ಇವುಗಳಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೀಯಾ? ಒಬ್ಬ ಭಕ್ತ: ಮಹಾಶಯರೇ, ಸಂಸಾರಿಗಳಿಗೆ ಉಪಾಯವೇನು? ಶ್ರೀರಾಮಕೃಷ್ಣರು: ಸಾಧು ಸಂಘ ಮಾಡುತ್ತಿರಬೇಕು, ಆಧ್ಯಾತ್ಮಿಕ ವಿಷಯಗಳನ್ನು ಸತತ ಕೇಳುತ್ತಿರಬೇಕು. ಅವರು ಕಾಮಕಾಂಚನದ ಮತ್ತಿನಿಂದ ಉನ್ಮತ್ತರಾಗಿದ್ದಾರೆ. ಉನ್ಮತ್ತನಿಗೆ ಅಕ್ಕಿ ತೊಳೆದ ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಕೊಡುತ್ತಾ ಬಂದ ಹಾಗೆ ಕ್ರಮಕ್ರಮೇಣ ಸರಿಯಾದ ಪ್ರಜ್ಞೆ ಉಂಟಾಗಿಬಿಡುತ್ತದೆ. ಸಂಸಾರಿಯು ಸದ್ಗುರುವಿನಿಂದ ಉಪದೇಶ ಪಡೆಯಬೇಕು. ಸದ್ಗುರುವಿಗೆ ಲಕ್ಷಣಗಳಿವೆ. ಯಾರು ಕಾಶಿಗೆ ಹೋಗಿ ಅದನ್ನು ಚೆನ್ನಾಗಿ ನೋಡಿ ಬಂದಿರುವರೋ ಅವರಿಂದ ಕಾಶಿ ವಿಷಯವಾಗಿ ತಿಳಿದುಕೊಳ್ಳಬೇಕು. ಬರೀ ಪುಸ್ತಕ ಪಾಂಡಿತ್ಯ ಯಾವ ಪ್ರಯೋಜನಕ್ಕೂ ಬಾರದು. ಯಾರಿಗೆ ಈ ಸಂಸಾರ ಅನಿತ್ಯ ಎಂಬ ಬೋಧೆಯಾಗಿಲ್ಲವೋ ಅಂಥ ಪಂಡಿತನ ಉಪದೇಶ ಸ್ವೀಕರಿಸುವುದು ಯುಕ್ತವಾದುದಲ್ಲ. ಪಂಡಿತನು ವಿವೇಕ ವೈರಾಗ್ಯ ಸಂಪನ್ನನಾಗಿದ್ದರೆ ತಾನೇ ಆತ ಉಪದೇಶ ಕೊಡಲು ಅರ್ಹನಾಗುತ್ತಾನೆ. ಸಮಾಧ್ಯಾಯಿ ಹೇಳಿದ, ಭಗವಂತ ನೀರಸ ಅಂತ. ಯಾರು ರಸಸ್ವರೂಪನೋ ಆತನನ್ನು ನೀರಸ ಅಂತ ಹೇಳುವುದು. ಒಬ್ಬ ಹೇಳಿದನಂತೆ, ನಮ್ಮ ಸೋದರ ಮಾವನ ಕೊಟ್ಟಿಗೆ ತುಂಬ ಕುದುರೆಗಳು ಇವೆ ಅಂತ. ಇದೂ ಹಾಗೇನೆ. ಎಲ್ಲರೂ ನಗುತ್ತಿದ್ದಾರೆ. ಸಂಸಾರಿಯು ಉನ್ಮಾದಾವಸ್ಥೆಯಲ್ಲಿ ಇರುತ್ತಾನೆ. ಯಾವಾಗ ನೋಡಿದರೂ ತನಗೆ ತಾನೇ ಹೇಳಿಕೊಳ್ಳುತ್ತಿರುತ್ತಾನೆ. ಪ್ರತಿಯೊಂದನ್ನೂ ಮಾಡುವವನು ನಾನೇ. ಮನೆ, ಮಠ, ಕುಟುಂಬ ಎಲ್ಲವೂ ನನಗೆ ಸೇರಿದವೆ. ಹಲ್ಲು ಬಿಟ್ಟುಕೊಂಡು ಹೇಳುತ್ತಾನೆ, ಇವರ ಹೆಂಡತಿ ಮಕ್ಕಳ ಗತಿಯೇನು? ನಾನಿಲ್ಲದಿದ್ದರೆ ಇವರನ್ನು ನೋಡಿಕೊಳ್ಳುವವರು ಯಾರು? ಇವರ ಜೀವನ ನಡೆಯುವ ಬಗೆ ಹೇಗೆ? ಒಂದು ದಿನ ರಾಖಾಲ ಹೇಳಿದ, ನನ್ನ ಹೆಂಡತಿಯ ಗತಿಯೇನು? ಹರಮೋಹನ: ರಾಖಾಲ ಹಾಗೆ ಹೇಳಿದನೇನು? ಶ್ರೀರಾಮಕೃಷ್ಣರು: ಆತ ಹಾಗೆ ಹೇಳದೆ ಮತ್ತೇನು ಮಾಡಿಯಾನು? ಯಾರಲ್ಲಿ ಜ್ಞಾನವಿರುತ್ತದೆಯೋ ಅವರಲ್ಲಿ ಅಜ್ಞಾನವೂ ಇರುತ್ತದೆ. ಲಕ್ಷ್ಮಣ ರಾಮನಿಗೆ ಹೇಳಿದ, ಹೇ ರಾಮ, ಏನಾಶ್ಚರ್ಯ, ಪುತ್ರಶೋಕದಿಂದ ಅಂಥ ವಸಿಷ್ಠ ಋಷಿಯೂ ನರಳುತ್ತಿದ್ದಾನಲ್ಲ. ರಾಮ ಹೇಳಿದ, ತಮ್ಮ, ಯಾರಲ್ಲಿ ಜ್ಞಾನವಿದೆಯೋ ಅವರಲ್ಲಿ ಅಜ್ಞಾನವೂ ಇರುತ್ತದೆ. ಆದ್ದರಿಂದ ನೀನು ಜ್ಞಾನಾಜ್ಞಾನಗಳನ್ನು ದಾಟಿ ಹೋಗು. ಯಾರ ಕಾಲಿಗೇ ಆಗಲಿ ಒಂದು ಮುಳ್ಳು ಚುಚ್ಚಿಕೊಂಡರೆ ಅದನ್ನು ತೆಗೆದುಹಾಕಲು ಅವರು ಬೇರೊಂದು ಮುಳ್ಳನ್ನು ಹುಡುಕಿ ತಂದು ಅದರ ಸಹಾಯದಿಂದ ಮುಳ್ಳನ್ನು ತೆಗೆದುಹಾಕಿ ಬಳಿಕ 2 ಮುಳ್ಳುಗಳನ್ನು ಬಿಸಾಡಿ ಬಿಡುತ್ತಾರೆ. ಅಜ್ಞಾನವೆಂಬ ಮುಳ್ಳನ್ನು ತೆಗೆದುಹಾಕಲು ಜ್ಞಾನವೆಂಬ ಮುಳ್ಳನ್ನು ಉಪಯೋಗಿಸಬೇಕು. ಬಳಿಕ 2 ಮುಳ್ಳುಗಳನ್ನು ಬಿಸಾಡಿ ಬಿಟ್ಟರೆ ವಿಜ್ಞಾನ ದೊರೆಯುತ್ತದೆ. ಭಗವಂತನಿದ್ದಾನೆ ಎಂಬುದನ್ನು ತಿಳಿದು ಆತನನ್ನು ವಿಶೇಷ ರೂಪದಿಂದ ಸಾಕ್ಷಾತ್ಕಾರ ಮಾಡಿಕೊಂಡು ಆತನೊಡನೆ ವಿಶೇಷ ರೂಪದಿಂದ ಬೆರೆಯಬೇಕು. ಇದಕ್ಕೇನೆ ವಿಜ್ಞಾನ ಅಂತ ಹೆಸರು. ಈ ಕಾರಣದಿಂದಲೇ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದುದು ತ್ರಿಗುಣಾತೀತನಾಗು ಅಂತ. ಈ ವಿಜ್ಞಾನವನ್ನು ಪಡೆಯಲು ಸುಖ ವಿದ್ಯಾಮಾಯೆಯನ್ನು ಆಶ್ರಯಿಸಬೇಕಾಗುತ್ತದೆ. ಭಗವಂತನೊಬ್ಬನೇ ಸತ್ಯ, ಜಗತ್ತು ಅನಿತ್ಯ ಎಂಬ ವಿಚಾರ ಅಂದರೆ ವೈರಾಗ್ಯ. ಭಗವಂತನ ನಾಮಗುಣ ಸಂಕೀರ್ತನೆ, ಧ್ಯಾನ, ಸಾಧುಸಂಗ, ಪ್ರಾರ್ಥನೆ ಇವೆಲ್ಲ ವಿದ್ಯಾಮಾಯೆಯ ಎಲ್ಲೆಯೊಳಗೆ ಇವೆ. ಚಾವಣಿಯನ್ನು ಮುಟ್ಟುವ ಮುನ್ನ ಸಿಕ್ಕುವ ಕೊನೆಯ ಕೆಲವು ಮೆಟ್ಟಲುಗಳಿಗೆ ವಿದ್ಯಾಮಾಯೆಯನ್ನು ಹೋಲಿಸಬಹುದು. ಅವನ್ನು ಹತ್ತಿದೊಡನೆಯೇ ಚಾವಣಿ ಭಗವಂತನ ಸಾಕ್ಷಾತ್ಕಾರ. ಪ್ರಾಪಂಚಿಕರು ಕಾಮಕಾಂಚನದಿಂದ ಮತ್ತರಾಗಿದ್ದಾರೆ. ಆಧ್ಯಾತ್ಮಿಕ ಭಾವನೆಗಳು ಅವರ ತಲೆಗೆ ಹೋಗವು. ಅದಕ್ಕಾಗಿಯೇ ನನಗೆ ಯುವಕರನ್ನು ಕಂಡರೆ ಬಲು ಪ್ರೀತಿ. ಅವರ ಆಂತರ್ಯವನ್ನು ಕಾಮಕಾಂಚನ ಇನ್ನೂ ಹೊಕ್ಕಿರುವುದಿಲ್ಲ. ಅವರು ಒಳ್ಳೆಯ ಪಾತ್ರೆ, ಭಗವಂತನ ಕೆಲಸ ಕಾರ್ಯಗಳಿಗೆ ಒದಗಬಹುದು. ಆದರೆ ಪ್ರಾಪಂಚಿಕರ ಆಂತರ್ಯದಲ್ಲಿರುವ ಕೆಲಸಕ್ಕೆ ಬಾರದ ವಸ್ತುಗಳನ್ನು ಬೇರ್ಪಡಿಸುತ್ತಾ ಹೋಯಿತು ಅಂದರೆ ಕೊನೆಗೆ ಅವರ ಆಂತರ್ಯವೇ ಖಾಲಿಯಾಗಿ ಬಿಡುತ್ತದೆ. ಕೊನೆಗೆ ಅವರನ್ನು ಒಂದು ವಿಧದ ಮೂಳೆ ಪ್ರಾಧಾನ್ಯವಾಗಿರುವ ಮೀನಿಗೆ ಹೋಲಿಸಬಹುದು. ಅದರಲ್ಲಿರುವ ಮಾಂಸದ ಭಾಗ ಅಷ್ಟು ಇಲ್ಲ, ಮಾಂಸ ಇಲ್ಲ ಅಂತಲೇ ಬೇಕಾದರೆ ಹೇಳಬಹುದು. ಇದು ಹೇಗೆಂದರೆ ಆಲಿಕಲ್ಲಿನ ಪೆಟ್ಟು ತಗುಲಿದ
ಮಾವಿನ ಹಣ್ಣನ್ನು ಗಂಗಾಜಲದಿಂದ ತೊಳೆದು ಉಪಯೋಗಿಸಬೇಕು. ಪ್ರಾಯಶಃ ಅದನ್ನು ದೇವರ ನೈವೇದ್ಯಕ್ಕೆ ಉಪಯೋಗಿಸುವುದಿಲ್ಲ. ಉಪಯೋಗಿಸಲೇಬೇಕು ಎಂದಿದ್ದರೆ ಬ್ರಹ್ಮಜ್ಞಾನ ಪ್ರಯೋಗಿಸಿ ಎಂದರೆ ಸರ್ವವೂ ಬ್ರಹ್ಮ ಎಂದು ಮನಸ್ಸು ಮಾಡಿ ಉಪಯೋಗಿಸಬೇಕು. ಒಬ್ಬ ಥಿಯೋಸಫಿ ಅನುಯಾಯಿ ಅಶ್ವಿನಿ ಕುಮಾರ ದತ್ತ ಮತ್ತು ಬಿಹಾರಿ ಬಾದೂರಿಯ ಮಗ ಇವರೊಡನೆ ಅಲ್ಲಿಗೆ ಬಂದ. ಮುಖರ್ಜಿ ಸೋದರರು ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿದರು. ಸಂಕೀರ್ತನೆ ಅಂಗಳದಲ್ಲಿ ನಡೆಯುವ ಹಾಗೆ ವ್ಯವಸ್ಥೆಯಾಗಿದೆ. ಮೃದಂಗದ ಶಬ್ದ ಕೇಳಿದೊಡನೆಯೇ ಪರಮಹಂಸರು ಅಂಗಳಕ್ಕೆ ಹೋಗಿ ಕುಳಿತುಕೊಂಡರು. ಭಕ್ತರು ಅವರ ಸುತ್ತಲೂ ಕುಳಿತುಕೊಂಡಿದ್ದಾರೆ. ಭವನಾಥ ಪರಮಹಂಸರಿಗೆ ಅಶ್ವಿನಿ ಕುಮಾರನ ಪರಿಚಯ ಮಾಡಿಕೊಟ್ಟ. ಪರಮಹಂಸರು ಮಾಸ್ಟರಿಗೆ ಆತನ ಪರಿಚಯ ಮಾಡಿಕೊಟ್ಟರು. ಬಳಿಕ ಮಾಸ್ಟರ್ ಮತ್ತು ಅಶ್ವಿನಿ ಕುಮಾರ ದತ್ತ ಮಾತುಕತೆಗಳನ್ನಾಡಲಾರಂಭಿಸಿದ್ದಾರೆ. ಈಗ ನರೇಂದ್ರನೂ ಅಲ್ಲಿಗೆ ಬಂದು ಕುಳಿತುಕೊಂಡಿದ್ದಾನೆ. ಪರಮಹಂಸರು ಅಶ್ವಿನಿ ಕುಮಾರನಿಗೆ ಹೇಳಿದರು, ಈತನ ಹೆಸರೇ ನರೇಂದ್ರ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ,